ಇವರ ನೇಮ್ನಲ್ಲಿಯೇ ರಾಜನಿದ್ದಾನೆ. ಹಾಗೆ ನೋಡಿದರೆ ಪಂಜದ ಪಾಲಿಗೆ ಇವರೊಬ್ಬ ರಾಜನಂತೆಯೇ. ಇಲ್ಲಿನ ಸಹಕಾರ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ರಾಜನಂತೆ ಮೆರೆದವರು. ಊರಿನ ಸಮರ್ಥ ಆಲ್ರೌಂಡರ್. ಎಲ್ಲ ಅರ್ಥದಲ್ಲಿ ಊರಿಗೆ ನಿವ್ವಳ ಲಾಭ ತಂದುಕೊಟ್ಟ ರಾಜರಿವರು ನೇಮಿರಾಜರು. ಪಂಜಾಬ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸರಿಸುಮಾರು 4 ದಶಕ ಕಾಲ ಸೇವೆ ಸಲ್ಲಿಸಿ 2 ದಶಕದ ಅನುಭವದ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯಿಂದ ನಿವೃತ್ತಿಯಾಗಿ ವಿರಮಿಸಿದ್ದಾರೆ. ಕೆಲವು ಸೋಲುಗಳು ದಾಖಲಾಗುತ್ತದೆ, ಆದರೆ ಕೆಲವು ಸೋಲುಗಳು ದಾಖಲೆಯಾಗುತ್ತದೆ. ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿ ಸಂಸ್ಥೆಯ ಚುಕ್ಕಾಣಿ ಹಿಡಿದ ನೇಮಿರಾಜರು ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾದ ದಾಖಲೆಯೊಂದಿಗೆ ಸಂತೃಪ್ತಿಯಿಂದ ನಿರ್ಗಮಿಸುತ್ತಿದ್ದಾರೆ. ಪಂಜದ ಆದರ್ಶ ಶಿಕ್ಷಕ ಪಲ್ಲೋಡಿಯ ದಿವಂಗತ ಶೇಷಪ್ಪ ಮಾಸ್ತರ್ ಮತ್ತು ದಿವಂಗತ ಸೋಮಕ್ಕ ದಂಪತಿಯ ಪುತ್ರರಾಗಿ 1966ರ ಏಪ್ರಿಲ್ 10ರಂದು ನೇಮಿರಾಜರ ಜನನ. ಪಂಜ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ, ಪಂಜ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಪ್ರೌಢ ಮತ್ತು ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ, ಸುಬ್ರಹ್ಮಣ್ಯ KSS ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಕಾಲೇಜಿನಲ್ಲಿ ಇರುವಾಗಲೇ ಶೈಕ್ಷಣಿಕ ಸಾಧಕನಾಗಿ, ವಿದ್ಯಾರ್ಥಿ ನಾಯಕನಾಗಿ ಮೂಡಿಬಂದವರು ನೇಮಿರಾಜರು. ಸುಬ್ರಹ್ಮಣ್ಯ KSS ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿದರು. ತಂದೆಯವರು ಸುಮಾರು 20-22 ವರ್ಷಗಳ ಕಾಲ ನಮ್ಮ ಪಂಜ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿ ದುಡಿದು ನಾನು 5ನೇ ಕ್ಲಾಸಲ್ಲಿರುವಾಗ ಅವರಿಗೆ ನಿವೃತ್ತಿಯಾಯಿತು. ನಿವೃತ್ತಿಯ ನಂತರ ಅವರಿಗೆ ಬರುತ್ತಿರುವಂಥ ಪೆನ್ಷನ್ನಲ್ಲಿ ನಮ್ಮ ಊಟಕ್ಕೆ ಬೇಕಾಗುವಂಥ ಒಂದು ಅಕ್ಕಿ ಸಾಮಗ್ರಿಗಳನ್ನು ತರಿಸಲಿಕ್ಕೆ ಮಾತ್ರ ಸಾಕಾಗ್ತಿತ್ತು. ತಂದೆಯವರಿಗೆ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿಸುವುದು, ಹಾಗೆಯೇ ಹೆಣ್ಣು ಮಕ್ಕಳ ಮದುವೆ ಮಾಡುವುದು ಅದು ಕಠಿಣ ಜವಾಬ್ದಾರಿ ಆಗಿತ್ತು. ಆ ಸಂದರ್ಭದಲ್ಲಿ ನಾನು PUC ಕಲಿತು ಡಿಗ್ರಿಗೆ ಹೋಗಲಿಕ್ಕೆ ಆಗ ಸುಬ್ರಹ್ಮಣ್ಯದಲ್ಲಿ ಕಾಲೇಜ್ ಇರಲಿಲ್ಲ, ಸುಳ್ಯ, ಪುತ್ತೂರು ಹೀಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಕಷ್ಟ ಅಂತೇಳಿ ನಾನು ಮನೆಯಲ್ಲೇ ಕೃಷಿಯನ್ನು ಮುಂದುವರಿಸಲಿಕ್ಕಾಗಿ ನಿಂತೆ. ಆದರೆ ಪುಣ್ಯವಶಾತ್ ಅಕ್ಟೋಬರ್ ತಿಂಗಳಲ್ಲಿ ಸುಬ್ರಹ್ಮಣ್ಯದಲ್ಲಿ ಡಿಗ್ರಿ ಕಾಲೇಜು ಸ್ಥಾಪನೆ ಆಯಿತು. ನಮಗೆಲ್ಲ ಅಲ್ಲಿಂದ ಪತ್ರ ಬಂತು. ಯಾರೆಲ್ಲ PUC ಆಗಿ ಮನೆಯಲ್ಲಿ ಉಳಿದವರನ್ನು ಅವರು ಕರೆಸಿಕೊಂಡು ನಾವು 5 ಮಂದಿ ವಿಜ್ಞಾನ ತರಗತಿಯ ವಿದ್ಯಾರ್ಥಿಗಳು ಸೇರಿ ಅಲ್ಲಿ BCom ತರಗತಿ ಪ್ರಾರಂಭಗೊಂಡಿತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ CA ಆಗಿ ಕಾರ್ಯಪ್ರವರ್ತಿಸುತ್ತಿದ್ದರೋ ಏನೋ, ಆದರೆ ಬದುಕು ಮಗ್ಗಲು ಬದಲಾಯಿಸಿತು. ನನ್ನ BCom ಡಿಗ್ರಿ ಪಾಸಾದ ತಕ್ಷಣ ನಮ್ಮ ಗುರುಗಳಾದಂಥ ಈಶ್ವರಾಳ್ವರು ಇಲ್ಲಿ ಶ್ರೀಯುತ ಜಯಸೀತಾರಾಮ್ ಕಡಂಬಳಿತಾಯ ಅವರ ಒಂದು ಟ್ಯುಟೋರಿಯಲ್ ನಡೀತಿತ್ತು. ಅಲ್ಲಿ ಅವರ ಹತ್ರ ಮಾತಾಡಿ ನನ್ನನ್ನು ಪಾಠ ಮಾಡಲಿಕ್ಕೆ ಕೇಳಿ ಅಲ್ಲಿ ಕೇಳಿಕೊಂಡ್ರು. ಈಶ್ವರಾಳ್ವರ ಕೇಳಿಕೆಯ ಮೇರೆಗೆ ನಮ್ಮ ಗುರುಗಳು ಆಗಿದ್ದಂತಹ ಜಯಸೀತಾರಾಮ್ ಮಾಸ್ಟರ್ ಅವರು ಅವರ ಟ್ಯುಟೋರಿಯಲಲ್ಲಿ ನನ್ನನ್ನು ವಿಜ್ಞಾನ ಪಾಠಕ್ಕೆ ಮತ್ತು ಗಣಿತ ಪಾಠಕ್ಕೆ ನೇಮಿಸಿಕೊಂಡರು. ನಾನು 2 ತಂಡಗಳಿಗೆ, ಒಂದು ಫಸ್ಟ್ ಜೂನ್ವರೆಗಿನ ಸೆಪ್ಟೆಂಬರ್ವರೆಗಿನ ಒಂದು ತಂಡಕ್ಕೆ, ಅದೇ ರೀತಿ ಮಾರ್ಚ್ವರೆಗಿನ 2ನೇ ತಂಡಕ್ಕೆ ನಾನಲ್ಲಿ ವಿಜ್ಞಾನ ಮತ್ತು ಗಣಿತವನ್ನು ಅಲ್ಲಿ ಬೋಧಿಸಿದೆ. ಆ ಸಂದರ್ಭದಲ್ಲಿ ನನಗೆ JC ಸೇರುವಂಥ ಒಂದು ಅವಕಾಶ ಒದಗಿ ಬಂತು. ಒಂದು ದಿನ JC ವೀಕಿನ ಮೈಕಲ್ಲಿ ನಾವು ಅನೌನ್ಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ CA ಬ್ಯಾಂಕಿನ ಕಾರ್ಯದರ್ಶಿಯಾಗಿದ್ದ ಶ್ರೀಯುತ ನಾಗಪ್ಪಗೌಡರವರು ನನ್ನನ್ನು ಬ್ಯಾಂಕಿಗೆ ರಜೆಯ ದಿನಗಳಲ್ಲಿ ಬ್ಯಾಂಕಿಗೆ ಬಂದು ಸ್ವಲ್ಪ ಸಹಾಯ, ಸಾಲದ ಅರ್ಜಿ ಬರೆಯುವಂಥದ್ದು, ಕರಾರು ಬರೆಯುವಂಥದ್ದು ಒಂದು ಸಹಾಯವನ್ನು ಮಾಡಿಕೊಂಡು ನಮ್ಮನ್ನು ಕೇಳಿಕೊಂಡ್ರು. ಆ ಮೇರೆಗೆ ನಾನು CA ಬ್ಯಾಂಕಿಗೆ ಹೋಗಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ. ನಂತರದ ದಿನಗಳಲ್ಲಿ CA ಬ್ಯಾಂಕಿಗೆ ನಾನು ಹೋಗುವುದನ್ನು ತಪ್ಪಿಸಲಿಲ್ಲ, ಅವರು ಬರುವುದು ಬೇಡ ಅಂತೇಳಿ ಹೇಳಲಿಲ್ಲ. ಮುಂದಿನ ಒಂದು 5 ವರ್ಷದ ನಾನು ಅಲ್ಲಿ ಈ ರೀತಿ ಕೆಲಸ ಮಾಡಿ ನಂತರ ಆಗ ಸಂಘ ಸ್ವಲ್ಪ ನಷ್ಟದಲ್ಲಿದ್ದ ಕಾರಣ ಸ್ವಲ್ಪ ತಡವಾಗಿ ನನಗೆ ಅಲ್ಲಿ ಕಾಯಂ ಕೆಲಸ ದೊರೆಯಿತು.
ಲಿಯೋ ಕ್ಲಬ್ ಇರುವಾಗ ಅದರಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನು ಮಾಡಿದ್ದೇವೆ. ಒಂದು ಫೆಡ್ಲೈಟ್ ಶಟ್ಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಈಗ ಸಹ ನೆನಪಿದೆ. ಮರಿಯಣ್ಣಜ್ಜರ ಗದ್ದೆಯಲ್ಲಿ 3 ಕೋರ್ಟ್ಗಳನ್ನಾಗಿ ಫೆಡ್ಲೈಟ್ ಬಹಳ ವಿಶೇಷವಾಗಿ ಆಗಿನ ಕಾಲದಲ್ಲಿ ಅದೊಂದು ಜರುಗಿದ್ದು ಈಗ ಸಹ ನೆನಪಿದೆ. ನಂತರ ನಾನು 95ರಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷನಾಗಿ ಕೂಡ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿದ್ದು ನೆನಪಿದೆ. ಬ್ಯಾಂಕಿನ ಪಾಲಿಗೆ ಅದು ಸಂಕಷ್ಟ ಮತ್ತು ಸವಾಲುಗಳ ಸಂದರ್ಭ. ಬೇಕೇ ಬೇಕು, ನ್ಯಾಯ ಬೇಕು ಎಂಬ ಕೂಗಳತೆಯ ಪ್ರತಿಭಟನಾ ಧರಣಿಯಿಂದ ಕೇಳಿಬರುತ್ತಿದ್ದ ಕಾಲವದು. ಅಂಥ ಹೊತ್ತಿನಲ್ಲೂ ಸಮಚಿತ್ತದ ಕಾರ್ಯನಿರ್ವಹಣೆಯ ಮೂಲಕ ಗಮನ ಸೆಳೆದವರು ನೇಮಿರಾಜರು. 2005ರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆ ವಹಿಸಿಕೊಳ್ಳುವಂತೆ ಸೂಚನೆ ಏನೋ ಬಂತು. ಆಗ ಸುಮಾರು 1.56 ಕೋಟಿ ನಷ್ಟದಲ್ಲಿದ್ದ ಸಂಸ್ಥೆಯದು 1/3 ಭಾಗ ದುಡಿಯುವ ಬಂಡವಾಳದ ಸವೆತ ಎದುರಿಸುತ್ತಿತ್ತು. ಕೆಲಸವೇ ಬಿಟ್ಟು ಬಿಡೋಣ ಎಂಬ ತೀವ್ರ ಒತ್ತಡದ ಹೊರತಾಗಿಯೂ ಸಹಕಾರಿ ಹಿತೈಷಿಗಳ ಸಲಹೆಯೊಂದಿಗೆ ಸಂಘದ ಚುಕ್ಕಾಣಿ ಹಿಡಿದ ನೇಮಿರಾಜರು ಮತ್ತೆ ಸಾಧಿಸಿದ್ದು ಇತಿಹಾಸ. ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿದ್ದ ಸದಸ್ಯರ ಮೊಗದಲ್ಲಿ ಮೂಡಿಸಿದ್ದು ಮಂದಹಾಸ. ಅವರ ನಿವೃತ್ತಿಯಾದರೂ ಅವರ ಅಧಿಕಾರದ ಅವಧಿಯಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿ CA ಬ್ಯಾಂಕ್ ಪಂಜವನ್ನು ಮತ್ತು ಉನ್ನತ ಸ್ಥಾನಕ್ಕೆ ಏರಿಸಿದಂಥ ಕೀರ್ತಿ ಅವರಿಗಿದೆ. ಒಂದೊಮ್ಮೆ ಭಾಳ ಕಷ್ಟದಲ್ಲಿದ್ದಂಥ CA ಬ್ಯಾಂಕ್ ಪಂಜ ಆಗ CEO ಆಗಲಿಕ್ಕೆ ಯಾರೂ ಮುಂದೆ ಬರದಂಥ ಪರಿಸ್ಥಿತಿ. ನಮ್ಮ ನೇಮಿರಾಜರು ಕೂಡ ಅದರಲ್ಲಿ ಹಿಂದೆ ಬಿದ್ದರು. ಆಗ ನನಗೆ ಆತ್ಮೀಯರಾಗಿದ್ದರಿಂದ ಅವರನ್ನು ನಾನು ಕರೆಸಿ ಒಂದು ಧೈರ್ಯವನ್ನು ತುಂಬತಕ್ಕಂಥ ಒಂದು ಸಣ್ಣ ಕೆಲಸವನ್ನು ನಾನು ಮಾಡಿದ್ದೆ. ಅವರು ಕೂಡಲೇ ಅದನ್ನು ಒಪ್ಪಿ ಅದನ್ನು ಸ್ವೀಕಾರ ಮಾಡಿ ಆ ಸಂಸ್ಥೆ ಇವತ್ತಿಗೆ ಉನ್ನತ ಮಟ್ಟಕ್ಕೆ ಏರುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಒಂದೆಡೆ ಸರ್ಕಾರ ಬಡ್ಡಿ ಮನ್ನಾದ ಮೂಲಕ ಸಂಸ್ಥೆಯ ಸಹಕಾರಕ್ಕೆ ಮುಂದಾಯಿತು. ಮತ್ತೊಂದೆಡೆ ಸಂಸ್ಥೆಯ ಮತ್ತು ಸದಸ್ಯರ ಉಳಿವಿಗಾಗಿ ಕಾನೂನನ್ನು ಮೀರಿದ ಮತ್ತು ಮಾನವೀಯತೆ ಮೆರೆದ ಹಲವು ಕಾರ್ಯಯೋಜನೆ ಅನುಷ್ಠಾನಗೊಂಡಿತು. ಇದಕ್ಕೆಲ್ಲ ಓಡಾಟ ನಡೆಸಿದ್ದು, ಒಡನಾಟ ಸಂಪಾದಿಸಿದ್ದು ನೇಮಿರಾಜರೇ ಆಗಿದ್ದರು. ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಬಹಳ ತ್ರಾಸದಾಯಕ ಮತ್ತು ಕಷ್ಟದಾಯಕ ಆಗಿತ್ತು. ಅದೃಷ್ಟವಶಾತ್ ಆ ವರ್ಷವೇ ಸರಕಾರದ ಬಡ್ಡಿ ಮನ್ನಾ ಯೋಜನೆ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಸುಮಾರು 3 ಕೋಟಿಯಲ್ಲಿ 1.5 ಕೋಟಿಯಷ್ಟು ಸುಸ್ತಿ ಸಾಲವನ್ನು ವಸೂಲಿ ಮಾಡುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ಸಂಘದ ಆಡಳಿತ ಮಂಡಳಿ ಸಿಬ್ಬಂದಿಗಳ ಜೊತೆ ಸೇರಿ ನಾವು ಆ ವರ್ಷ ಆ ಒಂದು ಸಾಧನೆಯನ್ನು ಮಾಡಿದರ ಪರಿಣಾಮವಾಗಿ ನಮಗೆ ಸುಮಾರು 1 ಕೋಟಿ ಮಿಕ್ಕಿ ಬಡ್ಡಿ ಸಹಾಯಧನ ರೈತರ ಪರವಾಗಿ ನಮಗೆ ಸರಕಾರದಿಂದ ಬಂತು. ಇದು ಈ ಸಂಸ್ಥೆಯನ್ನು ನಷ್ಟದ ದಾರಿಯಿಂದ ಮೇಲೆತ್ತಲು ಅದು ಬಹಳಷ್ಟು ಸಹಕಾರಿಯಾಯಿತು. ಅದೇ ರೀತಿ ವೈದ್ಯನಾಥನ್ ವರದಿ ಅನುಸಾರ ಕೂಡ 1 ಕೋಟಿಯಷ್ಟು ಒಂದು ಫಂಡ್ ಈ ಸಂಸ್ಥೆಗೆ ಒದಗಿ ಬಂದು ಅದು ಈ ಒಂದು ಸಂಸ್ಥೆಯ ಚೇತರಿಸಿಕೊಳ್ಳಲು ಬಹಳಷ್ಟು ಸಹಕಾರಿಯಾಯಿತು. ಒಟ್ಟಿನಲ್ಲಿ ಆ ಬಳಿಕ ಬಂದ ವಾಸುದೇವ ಪಳಂಗಾಯ, ಜಯಕುಮಾರ ಹೆಗ್ಡೆ, ಚಂದ್ರಶೇಖರ ಶಾಸ್ತ್ರಿ, ಗಣೇಶ್ ಪೈ, ಸುಬ್ರಹ್ಮಣ್ಯ ಕುಳ ನೇತೃತ್ವದ ಆಡಳಿತ ಮಂಡಳಿಯ ಮತ್ತು ಸಿಬ್ಬಂದಿಗಳ ಪರಿಪೂರ್ಣ ಸಹಕಾರದೊಂದಿಗೆ ನೇಮಿರಾಜರು ಒಂದರ್ಥದಲ್ಲಿ ಸಂಸ್ಥೆಯನ್ನೇ ಪುನರ್ನಿರ್ಮಾಣಗೊಳಿಸಿದರು. ಜಯಕುಮಾರ ಹೆಗ್ಡೆಯವರ ಸಾರಥ್ಯದ ಸಂದರ್ಭದ ಬಳಿಕ ಸಹಕಾರಿ ಸಂಘ ಮತ್ತೆ ಭದ್ರ ನೆಲೆ ಕಂಡಿತು. ಚಂದ್ರಶೇಖರ ಶಾಸ್ತ್ರಿಯವರ ಸಾರಥ್ಯ ಹೊಸ ಬಗೆಯ ಸ್ಪರ್ಶದೊಂದಿಗೆ ನಳನಡಿಸಿ ಸದಸ್ಯರಲ್ಲಿ ಚೇತೋಹಾರಿಯಾಯಿತು. ಹಾಗೆ ಸಂಸ್ಥೆಯ ಯಶೋಗಾಥೆ ಮುಂದುವರಿಯುತ್ತಿದೆ. ನೇಮಿರಾಜರು ಈ ಸಂಸ್ಥೆಗೆ 2005ಕ್ಕೆ CEO ಆಗಿ ನೇಮಕ ಆಗಿದ್ದಾರೆ. ನಾವು 2014-15ಕ್ಕೆ ಈ ಸಂಸ್ಥೆಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಇಲ್ಲಿ ಆಯ್ಕೆಯಾಗಿ ಬಂದಿದ್ದೇವೆ. ಅದರ ನಂತರ ನೇಮಿರಾಜರು ನಮ್ಮೊಂದಿಗೆ ನನ್ನ ಕ್ಲಾಸ್ಮೇಟ್ ಆಗಿದ್ದರು. ನಮ್ಮ ಸಹೋದ್ಯೋಗಿ ಕೂಡ, ಅವರ ತಂದೆಯೂ ಕೂಡ ನಮ್ಮ ಶಾಲೆಗೆ ಹೋಗೋ ನಮಗೆ ಮಾಸ್ಟರ್ ಆಗಿದ್ದರು. ಒಂದು ಸಂಸ್ಥೆಯ ವ್ಯವಸ್ಥೆಯಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ಇದು ಬೇಕು. ಆ 3 ಗುಣಗಳನ್ನು ಮೈಗೂಡಿಸಿಕೊಂಡು ಸದಸ್ಯರೊಂದಿಗೆ ಉತ್ತಮ ಒಡನಾಟವನ್ನು ಇಟ್ಟುಕೊಂಡು ಸಂಸ್ಥೆಯ ಆಗುಗಳನ್ನು ಆಡಳಿತ ಮಂಡಳಿಯೊಟ್ಟಿಗೆ ಚರ್ಚಿಸಿ ಆಡಳಿತ ಮಂಡಳಿ ಕೊಟ್ಟಂತಹ ಸಲಹೆಗಳನ್ನು ಶಿರಸ ಪಾಲಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಅವರು ತುಂಬ ಜವಾಬ್ದಾರಿಯುತವಾಗಿ ವರ್ತಿಸ್ತಿದ್ದರು. ಹಾಗೆ ಎಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗವನ್ನು ಒಂದು ಕುಟುಂಬವಾಗಿ ಮುಂದುವರಿಸುವುದರಲ್ಲಿ ಅವರ ಜಾಣತನವನ್ನು ಅವರು ಮೆರೆದಿದ್ದಾರೆ.
ನೇಮಿರಾಜ್ ಪಲ್ಲೋಡಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಕೊಡುಗೆ ಅದು ಅದ್ಭುತವಾದಂಥದ್ದು. ಬಹುಶಃ ಇಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಆಡಳಿತ ಮಂಡಳಿಯನ್ನು ಮತ್ತು ಸದಸ್ಯರನ್ನು ಸಮಾನವಾಗಿ ಕೊಂಡು ಹೋಗತಕ್ಕಂಥ ಒಂದು ಜಾಣ್ಮೆ ಅವರಲ್ಲಿ ಇರಬೇಕಾಗ್ತದೆ. ಒಬ್ಬ ಮ್ಯಾನೇಜರ್ ಒಂದು ಬ್ಯಾಂಕಿನ ಅಭಿವೃದ್ಧಿ ಮತ್ತು ಅದರ ಆ ಕುಂಠಿತಗಳು ಇದು ಒಬ್ಬ ಮ್ಯಾನೇಜರ ಕೈಯಲ್ಲಿದೆ ಅಂತ ನನ್ನ ಅನಿಸಿಕೆ. ಒಬ್ಬ ಮ್ಯಾನೇಜರು ಒಂದು ಬ್ಯಾಂಕನ್ನು ಅತ್ಯಂತ ಯಶಸ್ವಿಯಾಗಿ ಲಾಭದಾಯಕವಾಗಿ ಅದನ್ನು ಮುನ್ನಡೆಸಬೇಕು ಅಂತಾದರೆ ಬಹುಶಃ ಇಲ್ಲಿಯ ಸದಸ್ಯರ ಪ್ರೀತಿಯನ್ನು ಗಳಿಸಿರಬೇಕು. ಹಾಗಾಗಿ ಇಲ್ಲಿ ಪರಸ್ಪರ ಮ್ಯಾನೇಜರ್ ಮತ್ತು ಸದಸ್ಯರು ಆಡಳಿತ ಮಂಡಳಿ ಪರಸ್ಪರ ಅನ್ಯೋನ್ಯತೆಯಿಂದ ಇಲ್ಲಿ ಇರೋದರಿಂದಾಗಿ ಈ ಬ್ಯಾಂಕು ಅತ್ಯಂತ ನಮ್ಮ ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಈ ಬ್ಯಾಂಕ್ ಇದೆ, ಲಾಭದಾಯಕವಾಗಿದೆ. ಬಹುಶಃ ನೇಮಿರಾಜ ಪಲ್ಲೋಡಿಯವರ ಒಂದು ಕಾರ್ಯ ಬಹುಶಃ ಮ್ಯಾನೇಜರ್ ಆಗಿ ನಡ್ಕೊಂಡು ಬಂದಂಥ ರೀತಿ ಒಂದು ಆದರ್ಶವಾಗಿ ಆ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಹಾಗೆ ಒಂದೊಮ್ಮೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಈ ಬ್ಯಾಂಕಿಗೆ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಪ್ರೋತ್ಸಾಹಕ ಪ್ರಶಸ್ತಿ ಲಭಿಸುತ್ತಿದೆ. 2006-07 ನಂತರ ಪ್ರತಿ ವರ್ಷ ಈ ಒಂದು ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ಪ್ರೋತ್ಸಾಹ ಪ್ರಶಸ್ತಿಯನ್ನು ಪ್ರತಿ ವರ್ಷ ಪಡೆಯುತ್ತಾ ಬಂತು. ಅದೇ ರೀತಿ ಈ ಒಂದು ಸಂಸ್ಥೆಯ ಸಮಗ್ರ ಬೆಳವಣಿಗೆಯನ್ನು ಗಮನಿಸಿ NCDC ವತಿಯಿಂದ 2 ಬಾರಿ ನಮಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭಿಸಿತು. ಹಾಗೆಯೇ 23-24ನೇ ಸಾಲಿನಲ್ಲಿ ಈ ಒಂದು ಸಂಸ್ಥೆಯ ಅಭಿವೃದ್ಧಿಯನ್ನು ಗಮನಿಸಿ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ ಕೂಡ ಈ ಒಂದು ಸಂಸ್ಥೆಗೆ ಒಲಿದು ಬಂತು. ಇದಕ್ಕೆಲ್ಲ ಕಾರಣ ಆಗಿರುವವರು ಈ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರುಗಳು, ಹಾಗೆಯೇ ಪರಿಶ್ರಮದಿಂದ ದುಡಿದ ಸಿಬ್ಬಂದಿಗಳು. ಇದಕ್ಕಿಂತಲೂ ಮಿಗಿಲಾಗಿ ನಮ್ಮ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯಲ್ಲಿ ವ್ಯವಹರಿಸಿದ ನಮ್ಮ ಎಲ್ಲ ಸದಸ್ಯರುಗಳ ಒಂದು ಪ್ರಯತ್ನದಿಂದ, ಅವರ ಒಂದು ಸಹಕಾರದಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವಕಾಶ ಆಯಿತು. ಶತ ಸಂಭ್ರಮ ಮತ್ತು ಶತೋತ್ತರ ಸಂಭ್ರಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಯಾವ ಕೈಗಳು ನ್ಯಾಯ ಬೇಕು ಎಂದು ಸಂಸ್ಥೆ ಎದುರು ಧರಣಿ ಕುಳಿತಿತ್ತೋ ಅವರೇ ಇಂದು ಸಂಘದ ಪ್ರಗತಿಗೆ ಜೈ ಹೇಳುತ್ತಿದ್ದಾರೆ. 4 ಗ್ರಾಮ ವ್ಯಾಪ್ತಿಯ ಸಹಕಾರ ಸಂಘವಿರುವುದು ತಾಲೂಕಿನಲ್ಲಿ ಒಂದು ಮಾತ್ರ. ಮುಚ್ಚುವಂತಹ ಸ್ಥಿತಿಗೆ ಬಂದ ಸಂಘವು ಪಂಜ ಮಾತ್ರ. ಆದರೆ ಆ ಸ್ಥಿತಿಯಿಂದ ಮೇಲೆದ್ದು ಬಂದದ್ದಕ್ಕೆ ಏಕೈಕ ಉದಾಹರಣೆಯು ಪಂಜ ಮಾತ್ರ. ಯಾಕೆಂದರೆ ಇಲ್ಲಿ ನೇಮಿರಾಜರಿದ್ದರು, ಸಂಘದ ಪಾಲಿಗೆ ಅವರೇ ಡಿವಿಡೆಂಡ್ ಆಗಿದ್ದರು. ನಿಜವಾದ ಗೆಲುವು ಮಾತುಗಳಲ್ಲಿ ಅಲ್ಲ, ಫಲಿತಾಂಶದಲ್ಲಿದೆ ಎನ್ನುವುದನ್ನು ನಿಜಾರ್ಥದಲ್ಲಿ ನಿರೂಪಿಸಿದವರು ನೇಮಿರಾಜರು. ನೇಮಿರಾಜರು ನಾನು ಸಣ್ಣವರ ಇರುವಾಗಲೇ ಬಲ್ಲೆ. ಯಾರು ಬಂದರೂ ಕೂಡ ಒಂದು ನಮ್ಮ ಸಂಘಕ್ಕೆ ಬಂದ ಕೂಡಲೇ ಅವನು ಪಾಪದವನಿರಲಿ ಬಡವನಿರಲಿ ಶ್ರೀಮಂತನಿರಲಿ ಅವನು ಒಂದೇ ಥರ ಕಾಣೋದು ಅವರ ದೊಡ್ಡ ಗುಣ ನನ್ನ ಕಂಡ ಮಟ್ಟಿಗೆ. ಯಾಕೆಂದರೆ ಶ್ರೀಮಂತರಲ್ಲಿ ಎಲ್ಲರೂ ಮಾತನಾಡ್ಬೋದು ಕರೆದು ದೂರದಿಂದ ಬರುವಾಗಲೇ, ಆದರೆ ಒಬ್ಬ ಬಡವ ಬರುವಾಗ ಅವನ ಕಷ್ಟ ಏನು ಕಾರ್ಪಣ್ಯ ಏನು ಕೇಳುವಂಥ ಒಂದು ದೊಡ್ಡ ಗುಣ ನಮ್ಮ CEO ಅವರ ಹತ್ರ ಇತ್ತು. ಅದು ನಮ್ಮ ಸಂಘಕ್ಕೆ ಮುನ್ನಡೆ ಬರಲಿಕ್ಕೆ ಅದು ಒಂದು ಕಾರಣ ಅಂತ ನನ್ನ ಒಂದು ಭಾವನೆ. ವಿಶೇಷವಾಗಿ ಸಹಕಾರಿ ಸಂಘದಲ್ಲಿ ದೊಡ್ಡ ಅನುಭವ ಇಲ್ಲದಿದ್ದರೂ ಕೂಡ ಆಗಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತಹ ನೇಮಿರಾಜ್ ಪಲ್ಲೋಡಿಯವರು, ನಾನು ಅಧ್ಯಕ್ಷ ಅಥವಾ ವಯಸ್ಸಿನಲ್ಲಿ ನಾನು ಅವರಿಗಿಂತ ಕಿರಿಯ ಆದರೂ ಕೂಡ ಎಲ್ಲ ರೀತಿಯ ಮಾರ್ಗದರ್ಶನ ಅಥವಾ ಮಾಹಿತಿಗಳನ್ನು ನೀಡಿ ಕೂಡ ಯಾವೊಬ್ಬ ಅಧ್ಯಕ್ಷನಿಗೆ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ನನ್ನನ್ನು ಅತ್ಯಂತ ಗೌರವತೆಯಿಂದ ನಡೆಸಿಕೊಂಡಿದ್ದಾರೆ. ಮತ್ತು ಎಲ್ಲ ವಿಚಾರದಲ್ಲಿ ಕೂಡ ಒಂದು ಪ್ರಾಮಾಣಿಕತೆ, ಶ್ರದ್ಧೆ, ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಂಥ ಒಂದು ಹೆಗ್ಗಳಿಕೆ ಅವರದು. ಈ ಸಂಘವನ್ನು ಅತ್ಯಂತ ಆರ್ಥಿಕವಾಗಿ ಮೇಲೆತ್ತುವಲ್ಲಿ ಅವರ ಶ್ರಮ ಅಪಾರ. ಇವತ್ತು ಆ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಮತ್ತು ಅವರು CEO ಆಗಿ ನಾನು ಅಧ್ಯಕ್ಷನಾಗಿರುವಂಥ NCDC ರಾಷ್ಟ್ರೀಯ ವಿಭಾಗ ಪ್ರಶಸ್ತಿ ಕೂಡ ನಮ್ಮ ಸಹಕಾರ ಸಂಘಕ್ಕೆ ದಕ್ಕಿರುವಂಥದ್ದು ನಮಗೆಲ್ಲ ನಮ್ಮ ಸಂಘಕ್ಕೆ ಹೆಮ್ಮೆ ತಂದಿರುವಂಥದ್ದು. ಮತ್ತು ಅನೇಕ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ, ಅದು ವಿಶೇಷವಾಗಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸದಸ್ಯರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ನಾವು ಆ ಸಮಯದಲ್ಲಿ ಪೂರೈಸಿದ್ದೇವೆ ಎನ್ನುವಂಥ ಒಂದು ಹೆಮ್ಮೆ ನಮಗಿದೆ. ಇವಿಷ್ಟು ನೇಮಿರಾಜರ ವೃತ್ತಿಮುಖವಾದರೆ, ಪ್ರವೃತ್ತಿಯಿಂದ ಪಂಜದಲ್ಲಿ ಅವರೊಬ್ಬ ಕಲ್ಚರಲ್ ಅಂಬಾಸಿಡರ್. ಸ್ವತಃ ಕಲಾವಿದ ಕೂಡ. ಯಕ್ಷಗಾನ, ನಾಟಕ ನಟನೆ ಅವರಿಗೆ ಸಿದ್ಧಿಸಿತ್ತು. ಹಾಗೆ ನೋಡಿದರೆ ಪಂಜ CA ಬ್ಯಾಂಕಿನ ಪರಿಸರವೇ ಪಂಜ ಪರಿಸರದ ಸಾಂಸ್ಕೃತಿಕ ಚಟುವಟಿಕೆಗಳ ಶಕ್ತಿ ಕೇಂದ್ರವೂ ಆಗಿತ್ತು.
ಆ ಪರಂಪರೆಯನ್ನು ಉಳಿಸಿದ ಮತ್ತು ಬೆಳೆಸಿದ ನೇಮಿರಾಜರು ಪಂದ್ಯದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜಗತ್ತಿಗೆ ಹೊಸ ಆಯಾಮ ನೀಡಿ ಸಂವೇದನಾ ಶಕ್ತಿಯಾಗಿ ರೂಪುಗೊಂಡಿದ್ದಾರೆ. 1980ರ ದಶಕದಲ್ಲಿದ್ದ ಪಂಜ JCIನ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 1992ರಲ್ಲಿ ಲಿಯೋ ಕ್ಲಬ್ ಸ್ಥಾಪನೆಯಾದಾಗ ಅದರ ಅಧ್ಯಕ್ಷರಾಗಿದ್ದರು. ಲಯನ್ಸ್ ಕ್ಲಬ್ನಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನೇಮಿರಾಜರು ಪಂಜದಲ್ಲಿ ನಾನು ನೋಡಿದ ಮಟ್ಟಿಗೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಮತ್ತು ಒಂದು ಒಳ್ಳೆಯ ಮನುಷ್ಯತ್ವ, ಒಂದು ಮಾನವನಲ್ಲಿ ಏನು ಗುಣಗಳು ಬೇಕೋ ಅದೆಲ್ಲ ಅಡಗಿರುವ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅದಕ್ಕೆ ಉದಾಹರಣೆಯಾಗಿಯೇ ಅವರ ಈ ನಿವೃತ್ತಿ ಕಾಲದಲ್ಲಿ ಅವರಿಂದ ನಿಡ್ವಾಳ ಮಹಾವಿಷ್ಣು ದೇವರ ಪುನರ್ ಪ್ರತಿಷ್ಠೆ, ಜೀರ್ಣೋದ್ಧಾರ ಎಲ್ಲ ಅವರ ಕೈಯಿಂದ ಅದ್ದೂರಿಯಿಂದಾಗಿ ಮಾಡಿಸಿದ್ದು ಇದಕ್ಕೆ ಒಂದು ಸಾಕ್ಷಿ. ನೇಮಿರಾಜರು ಇಲ್ಲಿ ಪಂಜದಲ್ಲಿ ಎಲ್ಲರೊಂದಿಗೂ ಅತ್ಯಂತ ಪ್ರೀತಿಯಿಂದ ಒಟ್ಟಿಗೂ ಒಳ್ಳೆಯ ಬಾಂಧವ್ಯನಿಟ್ಟುಕೊಂಡ ಒಬ್ಬ ಶ್ರೇಷ್ಠ ವ್ಯಕ್ತಿ. ಪಂಜ ಆರಾಧನಾ ಸಮಿತಿಯ ಕೋಶಾಧಿಕಾರಿಯಾಗಿ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮತ್ತು ಶಾರದೋತ್ಸವ ಸಮಿತಿಗಳ ಅಧ್ಯಕ್ಷರಾಗಿ, ಪಲ್ಲೋಡಿ ಶ್ರೀ ಉಳ್ಳಾಕುಳು ಚಾಮುಂಡಿ ದೈವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಹಾಗೂ ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದ ಪುನರ್ ನಿರ್ಮಾಣ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೇಮಿರಾಜ ಪಲ್ಲೋಡಿ ಇವರು ಪಂಜದ ಒಟ್ಟು ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರೂ ಹೌದು. ಈಗ ತನ್ನ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ಶ್ರೀಯುತರು ಇನ್ನೂ ಹೆಚ್ಚು ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಳ್ತಾರೆ ಎಂಬ ಆಶಯ ನನ್ನದು. ನನ್ನ ಗುರುಗಳು ಹೌದು. ಅವರು ಟ್ಯುಟೋರಿಯಲ್ ಮಾಡ್ತಿರುವಾಗ ನಾನು ಅವರ ಶಿಷ್ಯನಾಗಿದ್ದೆ. ನೇಮಿರಾಜ ಪಲ್ಲೋಡಿಯವರು ಪಂಜದ ಆರಾಧನಾ ಸಮಿತಿ ಸ್ಥಾಪನೆಗೆ ಕಾರಣೀಕರ್ತರೂ ಹೌದು. ನನ್ನ ತಂದೆ ವಿದ್ವಾನ್ TG ಮೂಡೂರು ಅವರು 1997ರಲ್ಲಿ ಆರಾಧನಾ ಸಮಿತಿಯನ್ನು ಸ್ಥಾಪನೆ ಮಾಡುವಾಗ ಅದರೊಟ್ಟಿಗೆ ಇದ್ದುಕೊಂಡು ಆರಾಧನಾ ಸಮಿತಿಯ ಕೋಶಾಧಿಕಾರಿಯಾಗಿದ್ದು, ಅನಂತರ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ವಿವಿಧ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ಆರಾಧನಾ ಸಮಿತಿ ಇವತ್ತು ಪಂಜದಲ್ಲಿ ಬಲಿಷ್ಠ ಸಮಿತಿಯಾಗಿ ಇದೆ. ಇದಕ್ಕೆ ನೇಮಿರಾಜ ಪಲ್ಲೋಡಿ ಕೂಡ ಕಾರಣಕರ್ತರು. ನೇಮಿರಾಜ ಪಲ್ಲೋಡಿಯವರು ಒಬ್ಬರು ಅಜಾತ ಶತ್ರು ಹೌದು. ಪಂಜ CI ಬ್ಯಾಂಕನ್ನು ಪ್ರಬಲವಾಗಿ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. 5 ವರ್ಷಗಳ ಕಾಲದ ಕಾಲೇಜು ಬದುಕಿನಲ್ಲಿ ಮತ್ತು ಆ ಬಳಿಕವೂ ಸ್ಮರಣ ಸಂಚಿಕೆಗಳ ಸಂಪಾದಕೀಯ ಮಂಡಳಿಯಲ್ಲಿ ಬರಹಗಾರರ ಬಳಗದಲ್ಲಿ ಅಕ್ಕರೆಯ ಅಕ್ಷರಗಳ ಮುದ್ರೆಯೊತ್ತಿದ್ದಾರೆ. 1987ರಲ್ಲಿ ಪಂಜದಲ್ಲಿ ಯಕ್ಷಗುರು ಕೋಡ್ಲ ಗಣಪತಿ ಭಟ್ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರವನ್ನು ಸಂಘಟಿಸಿದ್ದು ಹಲವು ಮಂದಿ ಇಲ್ಲಿ ನಾಟ್ಯ ಕಲಿತು ಕಲಾವಿದರಾಗಿ ಕಾಣಿಸಿಕೊಂಡಿದ್ದಾರೆ. 1980ರಿಂದ 2000ರವರೆಗೆ ಅನೇಕ ಈ ಪರಿಸರದ ಹಲವು ವೈಭವಯುತ ಸಭಾ ಕಾರ್ಯಕ್ರಮಗಳಲ್ಲಿ ನೇಮಿರಾಜ ಪಲ್ಲೋಡಿ, ಪರಮೇಶ್ವರ ಬಿಳಿಮಲೆ ಜುಗಲ್ಬಂದಿಯ ನಿರೂಪಣೆಗಳು ಮರೆತ ಕಾಲದ ಮಧುರ ನೆನಪುಗಳು. ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ವೃತ್ತಿ ಜೀವನಕ್ಕೆ 1977ರಲ್ಲಿ ಪದಾರ್ಪಣೆ ಮಾಡಿದೆ. ನನ್ನ ನಂತರ ಬಂದವರು ನೇಮಿರಾಜರು. ಆಕಸ್ಮಿಕವಾಗಿ ನನಗೆ ಬಂದಂಥ ಒಂದು ಅವಕಾಶ, ನಾನು ಒಳ್ಳೆ ಹೇಳದೇ ನನ್ನ ಮನೆಯ ಕೆಲವು ಪರಿಸ್ಥಿತಿಯಲ್ಲಿ ಅವರಿಗೆ ಅದನ್ನು ಬಿಟ್ಟುಕೊಟ್ಟೆ. ಅವರು ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದರು. ಸಾಧಾರಣ 38 ವರ್ಷ, ನಾನು 37 ಸರ್ವಿಸ್ ಮಾಡಿದವ. 38 ವರ್ಷ ಸರ್ವಿಸನ್ನು ಅವರು ಮಾಡಿರ್ತಾರೆ. ಅದರಲ್ಲಿ 22 ವರ್ಷಗಳ ಕಾಲ ಈ ಸೊಸೈಟಿಯ ಒಂದು ಮುಖ್ಯ ಕಾರ್ಯನಿರ್ವಹಣೆ ಕೆಲಸ ಮಾಡಿದವರು. ಬಹುಶಃ ಅವರು ಪ್ರಾರಂಭಿಕ ಹಂತದಲ್ಲಿ ಇಲ್ಲಿಗೆ ಸೇರ್ಪಡೆ ಆಗುವಾಗ ಅವರಿಗೆ ಒಂದು ದೊಡ್ಡ ಸವಾಲಿತ್ತು. ಯಾಕಂತ ಹೇಳಿದರೆ ಸಂಘ ಲಾಸ್ನಲ್ಲಿತ್ತು. ಅದನ್ನೆಲ್ಲ ಸಂಘದ ಸಿಬ್ಬಂದಿಗಳು, ಸಂಘದ ಆಡಳಿತ ಮಂಡಳಿ, ಸಂಘದ ಸದಸ್ಯರು ಇವರೆಲ್ಲರನ್ನು ಒಳಗೊಂಡಂಥ ಒಂದು ಉತ್ತಮ ಸ್ನೇಹಮಯಿ ಜೀವನ ನಡೆಸಿದಂಥ ನೇಮಿರಾಜರು ತದನಂತರದ ಕಷ್ಟ ದಿನಗಳನ್ನು ಅವರು ಇದನ್ನು ನಿಭಾಯಿಸಿದರು. ತದನಂತರ ವಾಪಸ್ಸು 2000 ಅವರು ರಿಟೈರ್ಮೆಂಟ್ ಆಗುವಾಗ ಬಹುಶಃ ಕಳೆದ ತಿಂಗಳು ಅದು ಕೂಡ ಬಹಳ ದೊಡ್ಡದಾದಂಥ ಒಂದು ಮಹತ್ವವಾದ ಘಟನೆ. ನಿಡ್ವಾಳ ದೇವಸ್ಥಾನದ ಪುನರ್ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಅದರಲ್ಲಿ ಕೂಡ ಅವರು ಸಕ್ಸಸ್ ಆಗಿದ್ದಾರೆ. ಸ್ವತಃ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರು ಆಗಿರುವ ನೇಮಿರಾಜರು ಪಂಜದಲ್ಲಿ ಹಲವಾರು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟಗಳನ್ನು ಆಯೋಜಿಸಿ ಕ್ರೀಡಾ ಕ್ಷೇತ್ರಕ್ಕೂ ಕೊಡುಗೆ ನೀಡಿದ್ದಾರೆ. ಹಲವು ಸ್ವಸಹಾಯ ಸಂಘಗಳ ರಚನೆ ಹಾಗೂ ಮಾರ್ಗದರ್ಶನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪಂಜದ ಮಹಾತ್ಮ ಗಾಂಧಿ ವಿದ್ಯಾಪೀಠದಲ್ಲಿ 3 ವರ್ಷ ಕಾಲ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ತಾನು ಕಾಲಿರಿಸಿದ ಎಲ್ಲ ಕ್ಷೇತ್ರಗಳಲ್ಲೂ ದಣಿವರಿಯದೆ ದುಡಿಯುವ ಕಾಯಕ ನಿಷ್ಠೆಯ ನಾಯಕರಿವರು. ಬಾಲ್ಯದಲ್ಲಿ ನಾವಿಬ್ಬರು ಕೂಡ ಜೊತೆಗೆ ಸ್ಕೂಲಿಗೆ ಹೋದವರು. ಅಣ್ಣ ತುಂಬ ಸಪೋರ್ಟ್ ಮಾಡಿದ ನನಗೆ. ನಾನು PUC ಓದಬೇಕಾದ್ರೆ ನನಗೆ ಎಜುಕೇಷನಿಗೆ ಮುಂದೆ ಹೋಗಲಿಕ್ಕೆ ನನ್ನ ಅಪ್ಪನಿಗೆ ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ. ಆವಾಗ
ನನ್ನ ಅಣ್ಣನೇ ನನಗೆ ಸಪೋರ್ಟ್ ಮಾಡಿರೋದು. ಅಣ್ಣ ಹೇಳಿದ, ನೀನು ಓದು, ಮುಂದೆ ಓದು, ನಾನು ಆಗಬೇಕಿದ್ರೆ ಮನೇಲಿ ಕೂರ್ತೇನೆ ಅಂತ ಹೇಳಿದ್ದ. ಆದರೆ ಅವನ ಅದೃಷ್ಟಕ್ಕೆ ಸುಬ್ರಹ್ಮಣ್ಯದಲ್ಲಿ ಡಿಗ್ರಿ ಸ್ಟಾರ್ಟ್ ಆಯಿತು, ಅವನು ಡಿಗ್ರಿ ಸೇರಿಕೊಂಡ. ಮತ್ತು ಮುಂದಕ್ಕೆ ನಾನು ಓದ್ತಾ ಡಿಗ್ರಿ ಮುಗಿಸಿದೆ. ನೆಕ್ಸ್ಟ್ ನನ್ನನ್ನು ಮಾಸ್ಟರ್ ಡಿಗ್ರಿ ಮಾಡಿಸಿದ. ಕೋಣಾಜೆಗೆ ಅವನೇ ಕರ್ಕೊಂಡು ಹೋಗಿ ಎಲ್ಲ ಆರ್ಥಿಕವಾಗಿ ಬಹಳ ಸಪೋರ್ಟನ್ನು ಮಾಡಿದವ ನನ್ನ ಅಣ್ಣ. ಇವತ್ತಿನ ದಿನಕ್ಕೆ ನಾನು ಈ ಸ್ಥಿತಿಯಲ್ಲಿ ನಿಲ್ಲಬೇಕು ಅಂದರೆ, ಈ ಸ್ಥಿತಿಗೆ ನಾನು ಬರಬೇಕು ಅಂದರೆ ನನ್ನ ಅಣ್ಣನೇ ಕಾರಣ. ನಾನು ಅಣ್ಣನಲ್ಲಿ ಕಂಡುಕೊಂಡದ್ದು ತಾಳ್ಮೆ. ಎಂಥ ಪರಿಸ್ಥಿತಿ ಬರಲಿ ಅವನು ತಾಳ್ಮೆಯಿಂದ ಹದಗೆಟ್ಟಿರಲಿಲ್ಲ. ಅದೇ ರೀತಿಯಲ್ಲಿ ಅವನಲ್ಲಿ ನಿಷ್ಠೆ ಇತ್ತು. ಬ್ಯಾಂಕಲ್ಲಿ ಅವನು ಕೆಲಸ ಮಾಡಿದ್ದ, ಸಹಕಾರಿ ಬ್ಯಾಂಕು ಪಂಜದಲ್ಲಿ. ಆದರೆ ಅಲ್ಲಿ ಕೆಲವೊಂದು ಒತ್ತಡಗಳು ಇತ್ತು ಅವನಿಗೆ. ಕೆಲವೊಮ್ಮೆ ಆ ಒತ್ತಡವನ್ನು ನಿಭಾಯಿಸುವಲ್ಲಿ ಅವನಿಗೆ ತುಂಬ ಹೆಲ್ಪ್ ಮಾಡಿದ್ದು ಅವನ ತಾಳ್ಮೆ ಅಂತ ನನಗೆ ಅನಿಸ್ತದೆ. ವ್ಯಕ್ತಿಗತವಾಗಿಯೂ ಇವರ ಗುಣವಿಶೇಷಗಳು ಮಾದರಿ. ಎಲ್ಲವನ್ನೂ ಗೌರವಿಸುವ ವ್ಯಕ್ತಿತ್ವ, ನಗುಮುಖದ ನಿರಾಡಂಬರ ದೇಖಿ. ತಾಳ್ಮೆಯ ಶಿಖರವೇ ಇವರೊಳಗಿದೆ. ಸಹಕಾರದ ಕಾಳಜಿಯ ಮೂಲಕ ಸಹಜೀವಿಗಳ ಸೌಖ್ಯದ ಸದಾಶಯ ಇವರ ಆತ್ಯಂತಿಕ ಮೌಲ್ಯವೇ ಆಗಿತ್ತು. 1996ರಲ್ಲಿ ದಾಂಪತ್ಯ ಜೀವನ ಪ್ರವೇಶಿಸಿದ ನೇಮಿರಾಜರ ಪತ್ನಿ ಪ್ರತಿಷ್ಠಿತ ಚಿಲ್ತಡ್ಕ ಕುಟುಂಬದ ಕವಿತಾ ಸೀಜೆ ಗೃಹಿಣಿ. ಹಿರಿಯ ಪುತ್ರಿ ಅನುಷಾ MBA ಪದವೀಧರೆ. ಕಾರ್ತಿಕೇಯ ಮತ್ತು ಕೃತಿಕಾ ಅವಳಿ ಮಕ್ಕಳಾಗಿದ್ದು, ಕಾರ್ತಿಕೇಯ B.Tech ಮತ್ತು ಕೃತಿಕಾ BE ಪದವೀಧರರು. ಮೂವರು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗಿಗಳಾಗಿದ್ದಾರೆ. ನನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಅಣ್ಣ ಮತ್ತು ಅಕ್ಕ ನನಗೆ ಸಹಕಾರವನ್ನು ನೀಡಿದ್ದಾರೆ. ಒಂದು ಫೀಸ್ ಕಟ್ಟಲಿಕ್ಕಿರ್ಬೋದು ಅಥವಾ ಡ್ರೆಸ್ಸಿಗಾಗಿ ಎಲ್ಲ ಇದಕ್ಕೆ ಅಕ್ಕ ಮತ್ತು ಅಣ್ಣ ನನಗೆ ಸಹಾಯವನ್ನು ಮಾಡಿದ್ದಾರೆ. ನಂತರ ನನ್ನ ದಾಂಪತ್ಯ ಜೀವನದಲ್ಲಿ 1996ರಲ್ಲಿ ಕವಿತಾ ಇವಳನ್ನು ನಾನು ವಿವಾಹ ಆದೆ. ಆನಂತರ ಅವಳು ನನ್ನ ಎಲ್ಲ ಆಗು ಹೋಗುಗಳನ್ನು ಎಲ್ಲ ನೋಡಿಕೊಂಡು ಬಂದಳು. ನನಗೆ 3 ಜನ ಮಕ್ಕಳು, ದೊಡ್ಡವಳು ಅನುಷಾ, ಆಮೇಲೆ ಎರಡನೆಯ ಇದು ಅವಳಿ ಮಕ್ಕಳು ಕಾರ್ತಿಕೇಯ, ಕೃತಿಕಾ. ಇವರ ವಿದ್ಯಾಭ್ಯಾಸ, ಇವರ ಬಾಲ್ಯ ಚಟುವಟಿಕೆಗಳನ್ನು ಎಲ್ಲ ಅವಳೇ ನೋಡಿಕೊಂಡು ನಾನು ಬೆಳಿಗ್ಗೆ ಎದ್ದು ಗಾಂಧಿ ಪೀಠಕ್ಕೆ ಪಾಠ ಮಾಡಲಿಕ್ಕೆ ಹೋಗ್ತಿದ್ದೆ 9 ಗಂಟೆಗೆ. ಆಗ ಮಕ್ಕಳನ್ನು ಎಲ್ಲ ಬೆಳೆಸುವುದು, ಅವರನ್ನು ಚಟುವಟಿಕೆಗಳನ್ನು ನೋಡಿಕೊಳ್ಳುವುದು, ಅವರ ಹೋಮ್ವರ್ಕ್ ಮಾಡಿಸುವುದು, ಅವರಿಗೆ ಬಟ್ಟೆ ಬರೆ ಹಾಕಿ ಶಾಲೆ ಕಳಿಸುವುದು, ಇದೆಲ್ಲವನ್ನು ಅವಳೇ ನಿರ್ವಹಿಸ್ತಾ ಇದ್ಳು. ನಾನು ಹೆಚ್ಚಾಗಿ ಸಂಘದ ಚಟುವಟಿಕೆಯಲ್ಲಿ ಬೆಂಗಳೂರಿಗೆ ಆಗಾಗ ಹಲವಾರು ಕೇಸುಗಳು ಹಿಂದೆ ಇದ್ದು ಅದಕ್ಕಾಗಿ ಬೆಂಗಳೂರಿಗೆ ಮಂಗಳೂರಿಗೆ ಓಡಾಟವನ್ನು ಮಾಡುವ ಸಂದರ್ಭದಲ್ಲಿ ಕೂಡ ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾಳೆ. ಆದ ಕಾರಣ ನನ್ನ ಈ ವೃತ್ತಿ ಜೀವನದಲ್ಲಿ ಕೂಡ ನನ್ನ ಮಕ್ಕಳು, ನನ್ನ ಪತ್ನಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. 1996ರಲ್ಲಿ ನಾನು ಮದುವೆಯಾಗಿ ಇಲ್ಲಿಗೆ ಬಂದಾಗ ಇವರು CA ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ದುಡಿತಿದ್ರು. ಆ್ಯಂಡ್ ಆಗ ಸಂಸ್ಥೆ ಅಷ್ಟು ಸಿಚುವೇಶನ್ ಒಳ್ಳೆಯದಿರಲಿಲ್ಲ ಅದರದ್ದು. ಆಗ ಒಂಥರ ಮುಜುಗರನಾಗ್ತಿತ್ತು. ಆಮೇಲೆ ಅದು 2005ರಲ್ಲಿ ಅವರು ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದ ಮೇಲೆ ಬೆಳವಣಿಗೆ ಆಗ್ತಾ ಬಂತಲ್ಲ, ಆಮೇಲೆ ತುಂಬ ಖುಷಿಯಾಯಿತು. ಈಗ ರಿಟೈರ್ಮೆಂಟಿಗೆ ಆಗುವಾಗ ನಮಗೆ ಒಂದು ಹೆಮ್ಮೆಯಿಂದ ಎಲ್ಲವೂ ಖುಷಿಯಾಗುವಾಗೆ ಆಯಿತು. ಸಾರ್ವಜನಿಕ ಕ್ಷೇತ್ರಗಳಲ್ಲೆಲ್ಲ ಅವರು ದುಡಿತಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ನಮಗೆ ಖುಷಿಯಾಗಿ ಹೆಮ್ಮೆಯಾಗಿ ರಿಟೈರ್ಮೆಂಟ್ ಆಗುವಾಗೆ ಆಯಿತು. ನನಗೆ ನೆನಪಿದ್ದ ಹಾಗೆ ನಾನೊಂದು 3ನೇ ತರಗತಿಯಲ್ಲಿದ್ದಾಗ ಅಪ್ಪ ಬ್ಯಾಂಕ್ ಮ್ಯಾನೇಜರ್ ಆಗಿ ಆ ಪೋಸ್ಟ್ಗೆ ಬಂದಿದ್ದು. ನಾನು ಅಷ್ಟು ಚಿಕ್ಕವಳಾಗಿದ್ದರೂ ನನಗೆ ಆ ಸ್ಟ್ರಗಲ್ಸ್ ನನಗೆ ಇನ್ನೂ ನೆನಪಿದೆ. ಆ ಟೈಮಲ್ಲಿ ಅದು ಹೇಗಿತ್ತು, ಅಪ್ಪ ತಗೊಂಡಾಗ ಎಷ್ಟು ಪ್ರೆಷರಲ್ಲಿದ್ದರು, ಎಲ್ಲವೂ ನನಗೆ ಒಂಥರ ಇನ್ನೂ ನೆನಪಲ್ಲಿದೆ. ಅಲ್ಲಿಂದ ಮೇಲೆ ಸಂಘದ ಬೆಳವಣಿಗೆ ಇರಲಿ, ಅದರ ಜೊತೆ ಅಪ್ಪನ ಬೆಳವಣಿಗೆ, ಅದು ನಿಜಕ್ಕೂ ನನಗೆ ಅದು ಶ್ಲಾಘನೀಯ. ನಿಮ್ಮ ಮಕ್ಕಳು ಅಂತ ನಾವು ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮಗೋಸ್ಕರ ಟೈಮ್ ಕೊಡ್ತಿದ್ದದಾಗಲಿ, ನಮ್ಮ ಒಂದು ಆಟ ಪಾಠ ಎಲ್ಲದಕ್ಕೂ ಸಹ ಅವರು ನಮ್ಮ ಜೊತೆಯಾಗಿದ್ದದ್ದು ಎಲ್ಲವೂ ಕೂಡ. 39 ವರ್ಷದ ಸುದೀರ್ಘ ಸೇವೆ ಬಳಿಕ ಈಗ ನಿಮ್ಮ ವಿಶ್ರಾಂತಿಯ ಈ ಜೀವನಕ್ಕೆ ನಾನು ನಿಮಗೆ ದೇವರಲ್ಲಿ ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಇನ್ನು ಮುಂದೆ ಸಹ ಒಳ್ಳೆ ಕೆಲಸಗಳು, ಸಮಾಜಮುಖಿ ಕೆಲಸಗಳಾಗಲಿ ಎಲ್ಲದಕ್ಕೂ ನಿಮಗೆ ದೇವರು ಶಕ್ತಿ ಕೊಡಲಿ. ನಾನು ನೋಡಿದ ಒನ್ ಆಫ್ ದಿ ಮೋಸ್ಟ್ ಆನೆಸ್ಟ್ ಆ್ಯಂಡ್ ಡಿಸಿಪ್ಲೈನ್ಡ್ ವ್ಯಕ್ತಿ ಅವರು. ಸೊ ಹೊರಗಿನ ಅವರ ಬ್ಯಾಂಕ್ ಸಂಸ್ಥೆಗಾಗಿರ್ಬೋದು, ಸಮಾಜಮುಖಿ ಕೆಲಸಕ್ಕಾಗಿ ತುಂಬ 100%, 200% ಅವರು ಕೊಟ್ಟು ಕೆಲಸ ಮಾಡ್ತಿದ್ರು.
ಮನೇಲಿ ಕೂಡ ಎಷ್ಟು ಟೆನ್ಷನ್ನು ಪ್ರೆಷರ್ ಇದ್ದರೂ ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಆಮೇಲೆ ಯಾವಾಗ ಈಗ ನನಗೆ ಸ್ಕೂಲಿಗೆ ಬರಬೇಕು, ಕಾಲೇಜಿಗೆ ಬರಬೇಕು, ಅಡ್ಮಿಷನಿಗೆ ಅಂತ ಆಗುವಾಗ ಅಷ್ಟು ಅವರಿಗೆ ಸಮಯ ಇಲ್ಲದಿದ್ದರೂ ಕೂಡ ತಗೊಂಡು ಸ್ವಲ್ಪ ಫ್ಯಾಮಿಲಿಗೂ ಸಹ ಟೈಮ್ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ಸೊ ಇದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಆಮೇಲೆ ನಾನು ಚಿಕ್ಕ ವಯಸ್ಸಿಂದ ಕೂಡ ಅಪ್ಪನನ್ನು ನೋಡಿದ್ದು ಬ್ಯಾಂಕ್ ಮ್ಯಾನೇಜರ್ ಆಗಿಯೇ. ಸೊ ಎಲ್ಲಿ ಹೊರಗಡೆ ಹೋದರೂ ಕೂಡ ಜನ ಬ್ಯಾಂಕ್ ಮ್ಯಾನೇಜರ್ ನೇಮಿರಾಜರ ಮಗ ಅಂತ ಹೇಳಿ ಗುರುತು ಹಿಡ್ತಿದ್ರು. ಅದೊಂದು ಹೆಮ್ಮೆಯ ವಿಚಾರ. ಅವರ 39 ವರ್ಷದ ವೃತ್ತಿ ಜೀವನದಲ್ಲಿ ಅವರ ಹಾನೆಸ್ಟಿ ಮತ್ತು ಡಿಸಿಪ್ಲಿನ್ ಹಾಗೂ ಅವರ ಸತ್ಯದ ಕಡೆ ನಡೆ ತುಂಬ ಅಚ್ಚುಮೆಚ್ಚು ನನಗೆ. ನಾವು ವೃತ್ತಿ ಜೀವನಕ್ಕೆ ಬಂದ ಮೇಲೂ ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಆ್ಯಂಡ್ ಅವರ ಈ ಒಂದು ಸುದೀರ್ಘವಾದ ವೃತ್ತಿ ಜೀವನ ಎಷ್ಟು ಸಕ್ಸಸ್ಫುಲ್ಲಾಗಿ ಮುಗಿಸಿರೋ ನಂತರ ಅವರಿಗೆ ರಿಟೈರ್ಮೆಂಟ್ ಲೈಫ್ಗೆ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಒತ್ತಡದಿಂದಲೇ ತನ್ನ ಆರಂಭದ ವೃತ್ತಿ ದಿನಗಳನ್ನು ಕಳೆದಿದ್ದ, ಒತ್ತಡದಿಂದಲೇ ಸಿಇಒ ಹುದ್ದೆ ಸ್ವೀಕರಿಸಿದ್ದ ನೇಮಿರಾಜರು ಇದೀಗ ಸಹಕಾರ ಬಂಧುತ್ವ ಸ್ಥಾಪಿಸಿ ಅತ್ಯಂತ ನಿರಾಳ ನೆಮ್ಮದಿಯೊಂದಿಗೆ ಪಂಜ ಸೊಸೈಟಿಯ ತನ್ನ ವೃತ್ತಿ ಜೀವನದ ಮೆಟ್ಟಿಲಿಳಿದಿದ್ದಾರೆ. ಮುಚ್ಚುವ ಸ್ಥಿತಿಯಲ್ಲಿದ್ದ ಸಂಸ್ಥೆಯನ್ನು ಎಲ್ಲರೂ ಮೆಚ್ಚುವ ಹಾಗೆ ಮಾಡಿದ ಸಾರ್ಥಕತೆಯೊಂದಿಗೆ ಸಂಘದ ಶತೋತ್ತರದ ಇತಿಹಾಸದಲ್ಲಿ ಪಾಲು ಬಂಡವಾಳದಂತಿರುವ ನೇಮಿರಾಜರ ನೇಮ್ ಅಜರಾಮರವಾಗಿರುತ್ತದೆ. ಸಹಕಾರದ ಮೂಲಕ ಪಂಜದ ಹೆಸರನ್ನು ಸ್ಥಾಯಿಯಾಗಿಸಿದವರ ಪಟ್ಟಿಯಲ್ಲಿ ನೇಮಿರಾಜರು ಹಸಿರಾಗಿದ್ದಾರೆ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಶರಣು. ಅದೇ ರೀತಿ ಈ ಭಾಗದ ಸಹಕಾರಿಗಳ ಧ್ವನಿಯಾಗಿರುವಂಥ ಶ್ರೀಯುತ ಗೌರವಾನ್ವಿತ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇದೀಗ ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ನೇಮಿರಾಜ ಪಲ್ಲೋಡಿಯವರು ಬಹುಶಃ ಅವರನ್ನು ನೋಡುವಾಗ ಅವರಿಂದ ಏನೂ ಆಗುವುದಿಲ್ಲ ಎನ್ನುವಂಥದ್ದನ್ನು ನಾನು ಒಂದು ಗ್ರಹಿಸಿದೆ. ಆದರೆ ಮೊನ್ನೆ ನಾನು ಅವರ ಒಂದು ಮಾಡಿರತಕ್ಕಂಥ ಬ್ರಹ್ಮಕಲಶೋತ್ಸವಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಬಹುಶಃ ಅವರ ಗೌರವ, ಅವರ ಸೇವೆಯನ್ನು ಅಲ್ಲಿ ನೋಡುವಂತಹ ಸೌಭಾಗ್ಯ ಬಂತು. ಎಲ್ಲ ಸಮಿತಿಯ ಸದಸ್ಯರನ್ನು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರನ್ನು, ಎಲ್ಲ ಸಮಿತಿಯ ಸದಸ್ಯರು ಸೇರಿಕೊಂಡು, ಆ ಯುವಕ ಮಂಡಳದವರು ಅವರೆಲ್ಲರೂ ಸೇರಿಕೊಂಡು ಅವರನ್ನು ಸನ್ಮಾನಿಸಿ ಅವರು ಅಲ್ಲಿ ಕೊಟ್ಟಂತಹ ಸೇವೆಯನ್ನು, ಇಲ್ಲಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಸುಮಾರು 3.5 ಕೋಟಿ ರೂಪಾಯಿಗಳ ದೇವಸ್ಥಾನವನ್ನು ರಚನೆ ಮಾಡುವಲ್ಲಿ ಮತ್ತು ಅದರ ಬ್ರಹ್ಮಕಲಶೋತ್ಸವದಲ್ಲಿ ಅವರು ಕೊಟ್ಟಿರತಕ್ಕಂತಹ ಸೇವೆಗೆ ಆ ಊರಿನ ಎಲ್ಲ ಭಗವದ್ಭಕ್ತರು ಬಂದು ಅವರನ್ನು ಗೌರವಿಸಿದರು. ಈ ಒಂದು ಸಂದರ್ಭವನ್ನು ಸಾಕ್ಷೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈ ಒಂದು ಗೌರವವನ್ನು ಸ್ವೀಕರಿಸಿರುವಂಥ ಶ್ರೀಯುತ ನೇಮಿರಾಜ್ ಪಲ್ಲೋಡಿಯವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನನಗೆ ಈ ಒಂದು ಅಭೂತಪೂರ್ವ ಸನ್ಮಾನ ಅಥವಾ ಬೀಳ್ಕೊಡುಗೆಯನ್ನು ಮಾಡಿದ್ದೀರಿ. ಅದೇ ರೀತಿ ನನ್ನ ಬಂಧುಗಳು ಬಹಳಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಇನ್ನಿತರ ಸನ್ಮಾನಗಳ ಮೂಲಕ ನನ್ನನ್ನು ಹರಸಿದ್ದಾರೆ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ್. ನೇಮಿರಾಜ್ ಪಲ್ಲೋಡಿಯವರು ಇದು 113 ವರ್ಷ ಆಗಿದೆ. ಹಿಂದೆ ಯಾರ್ದೋ ಮನೆಯಲ್ಲಿ ಪ್ರಾರಂಭ ಆದ್ದು, ಹಿರಿಯರೆಲ್ಲ ಸೇರಿ ಮಾಡಿದ್ದು. ಎಲ್ಲ ಕಷ್ಟದ ಸಂದರ್ಭದಲ್ಲಿ ಬೆಳೆಸಿ ಅವರಿಗೂ ಜವಾಬ್ದಾರಿಯನ್ನು ಕೊಟ್ಟ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಸಾಮಾಜಿಕವಾಗಿ ತೊಡಗಿಸ್ಕೊಳ್ತೀರಿ. ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದಿ ಬೆಳೆಸಲಿಕ್ಕೆ ಒಳ್ಳೆಯ ಒಂದು ನಿಮಗೆ ಕಳೆದ 30 ವರ್ಷಗಳ ಅನುಭವ ಏನಿದೆ, ಸಹಕಾರಿ ಕ್ಷೇತ್ರದ ಅನುಭವ ಏನಿದೆ, ಇದನ್ನು ಕೂಡ ಬಳಸಿಕೊಂಡು ಸಾಮಾಜಿಕ ಸೇವೆಯಲ್ಲಿ ಕೆಲಸ ಮಾಡಬೇಕು. ನೇಮಿರಾಜರವರು
ಅವರ ಸೃಜನಶೀಲತೆ, ವ್ಯಕ್ತಿತ್ವ, ಸರಳ ಮನೋಭಾವನೆ ಮತ್ತು ಕಾರ್ಯದಲ್ಲಿ ದಕ್ಷತೆ, ಈ 3 ಒಂದು ಗುಣಗಳನ್ನ ಹೊಂದಿಕೊಂಡು ಅವರ ಹೃದಯಾಂತರದಲ್ಲಿ ಅದನ್ನು ಬೆಳೆಸ್ಕೊಂಡು ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಸಹಕಾರ ಸಂಘದಲ್ಲಿ ನಮಗೆ ಈ ವಿಚಾರನ ಮೊನ್ನೆ 20 ಪಾಯಿಂಟ್ ಮೀಟಿಂಗ್ ಸುಳ್ಯ ತಾಲೂಕಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ನಾನು ವಿವರವಾಗಿ ಹೇಳಿದೆ. ಅದನ್ನು ಪುನಃ ಹೇಳಿದ್ರೆ ಸಮಯ ಅಭಾವ ಬೇಡ. ಅಂಥ ಕಷ್ಟ ಕಾಲದಲ್ಲಿ ಈ ಒಂದು ಸಂಸ್ಥೆಗೆ ಅವರು ಮುಖ್ಯ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಸೂಪರ್ವೈಸರ್ ಕೂಡ ಈ ಸಂಘದಲ್ಲಿ ಸಿ ಒ ಆಗಿ ಕೆಲಸ ಮಾಡಿದ್ದಾರೆ. ಆಗ ಕಾರ್ಯದರ್ಶಿ ಅಂತಿತ್ತು, ಸಿ ಒ ಅಂತಿಲ್ಲ. ನೇಮಿರಾಜ್ ಪಲ್ಲೋಡಿಯವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಬಂದು ಇವತ್ತು ಅನೇಕ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳು ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ತುಂಬಿದ ಸಭಾಂಗಣ ಇವತ್ತು ನಮಗೆ ಕಾಣ್ತಾ ಇದೆ ಅಂದರೆ ಅದು ನೇಮಿರಾಜ್ ಪಲ್ಲೋಡಿಯವರು ಇರುವಂಥ ಆ ಜನಪ್ರಿಯತೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಬಂಧುಗಳೇ, ಮುಂದೆ ಅವರಿಗೆ ಮಾತಾಡಿರೋ ಹೇಳಿದರು ಇನ್ನೂ ಸಾಕಷ್ಟು ಸಮಾಜ ಸೇವೆ ಮಾಡುವಂಥ ಒಂದು ಅವಕಾಶ ಇದೆ ಅಂತ ಮಾತನ್ನು ಹೇಳಿದರು. ಶಾಸ್ತ್ರಿಗಳೇ ಲಿಗೋದರ್ರೆ ಭಾಳ ಜನಪ್ರಿಯದ ವ್ಯಕ್ತಿ. ಮುಂದೆ ಅವರು ಸಹಕಾರಿ ಸಂಘಕ್ಕೂ ಕೂಡ ಬರ್ಬೋದು. ನಮಗೆ ಒಂದು ಪ್ರಬಲವಾದಂಥ ಒಂದು ಸಮರ್ಥ ವ್ಯಕ್ತಿ ಇವತ್ತು ಸಹಕಾರ ಸಂಘದಲ್ಲಿ ನಿವೃತ್ತಿಯಾಗಿದ್ದಾರೆ. ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ.